ಪೇಷಂಟ್ ನಮ್ಮ ಮನೆಯವರು ಸುಜಾತ ಅಂತ ಹೇಳಿ, ಅದು ಹಾರ್ಟ್ ಪೇನ್ ಅಂತ ಬರ್ತೈತ್ರಿ. ಅಲ್ಲೆಲ್ಲ ಟೆಸ್ಟ್ ಮಾಡಿ ಈ ತರ ಎಲ್ಲ ನಿಮಗೆ ಲಿಂಫೋಮಾ ಇದೆ ಅಂತ ಹೇಳಿದ್ರು. ಅವಾಗ ನಾವೇ ಮಾಡಿದ್ವಿ, ಕೀಮೋ ಕೊಡ್ಸು ಅಂತ ಹೇಳಿದ್ರು. ಕೀಮೋ ಕೊಡ್ಸಕ್ ನಮ್ ಕೈಲಿ ಆಗೋದಿಲ್ಲ, ಅದಕ್ಕೆ ಅವರಿಗೆ ಬಹಳ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಊರಿಗೆ ಕರ್ಕೊಂಡು ಹೋಗಿದ್ವಿ. ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ, ನೋಡ್ಕೊಂಡು ನಾವು ಇಲ್ಲಿಗೆ ಪುನರ್ಜನ್ಮ, ಇದಕ್ಕೆ ಏನೋ ಒಂದು ಹೆಸರು ಚೆನ್ನಾಗಿದೆ, ಆ ಹೆಸರಿಗೋಸ್ಕರ ಅಲ್ಲಿ ಇಲ್ಲಿ ಹೋಗೋಣ, ಒಂದು ಏನೋ ಒಂದು ಪುನರ್ಜನ್ಮ ಬಂದ್ರು ಬರ್ಬೋದು ಅಂತ ಹೇಳಿ ನಾವು ಆ ಹೆಸರನ್ನು ನಾವು ಕಲೆಕ್ಟ್ ಮಾಡ್ಕೊಂಡು ಇಲ್ಲಿಗೆ ನಿಮಗೆ ಹಾಸ್ಪಿಟಲ್ ಬಂದಿದ್ದಾಯ್ತು. ಅವರಿಗೆ ಸುಸ್ತಾಗುತ್ತೆ ಮೇಡಮ್, ಅಂದ್ರೆ ಅವ್ರು ಸಂಜೆ ಟೈಮ್ ಜ್ವರ ಬರ್ತಿದ್ವು, ಇಲ್ಲಿ ಎದೆಯಾಡ್ ಕಳ್ತಿದ್ರು. ಹಿಂಗೆ ಎದೆಯಾಡ್ ಕಳ್ತಿಲ್ಲ ಅವ್ರಿಗೆ, ಅದನ್ನ ನಾವು ಇದೇನಾದ್ರು ಹಾರ್ಟ್ ಇಂದ ತೊಂದರೆ ಆಗೋದು ಅಂತ ಹೇಳಿ ನಾವು ಹಾರ್ಟ್ಗೆ ನಾವು ಹೋಗ್ಬಿಟ್ವಿ ಅಷ್ಟೇ. ಒಂದು 3 ವರ್ಷದಿಂದ ವೀಕ್ ಅಂತ ಬಂದ್ರೆ ಅವರು, ನಾವು ನೋಡ್ಕೊಂಡು ಶುಗರ್ ಇಂದ ವೀಕ್ ಆಗ್ತಾರೆ ಅಂತ ಈ ತರ ತಿಳ್ಕೊಂಡ್ವಿ ನಾವು. ಅದು ಈ ತರ ಆಗಿರೋದು ನಮ್ಗೆ ಗೊತ್ತಿಲ್ಲ, ನಾವು ಟೆಸ್ಟ್ ಮಾಡಿಸಿದಾಗ ನಮ್ಗೆ ಈ ತರ ಇದೆ ಅಂತ ಗೊತ್ತಾಯ್ತು. ಅದೇ ನಮಗೆ ಈಗ ಈ ತರ ಕೀಮೋ ಅಂತ ಹೇಳಿರಲ್ಲ, ಕೀಮೋ ಬಿಟ್ಟರೆ ಬೇರೆ ಎಲ್ಲಿ ಹೋಗಬಾರ್ದು ಅಂತ ಹೇಳಿ ನಾವು ಮಾಡ್ಕೊಂಡು, ಕೀಮೋಕ್ಕೆ ನಮ್ ಕಡೆ ಅದು ಜನಗಳೆಲ್ಲ ಹೇಳೋದ್ ನೋಡಿ ಅವ್ರಿಗೆ ತಡ್ಕೊಳಕ್ ಶಕ್ತಿ ಇಲ್ಲ, ಈ ತರ ತೊಂದರೆ ಆಗುತ್ತೆ ಅಂತ ಹೇಳಿ ನಾವು ವೇಟ್ ಮಾಡಿದ್ವಿ. ದೇವನ್ ಪರಮಾತ್ಮ ಏನ್ ಕೊಡ್ತಾನೆ ಅದು ಕೊಡ್ಲಿ, ನಾವು ಮುಂದಿನ ಇದ್ ಮಾಡ್ಕೋಣ. ಆದ್ಮೇಲೆ ಕೊಡಿಸಿದ್ರೆ ಏನ್ ಹೇಳಿದ್ರೆ, ಆಯುರ್ವೇದಕ್ಕೆ ಹೋಗ್ರಿ, ಇದಕ್ಕೆ ಕೀಮೋಕ್ಕೆ ಹೋಗ್ಬೇಡ್ರಿ ಅಂತ ನಮಗೆ ಒಂದು ಸಲಹೆ ಕೊಟ್ರು. ಆ ಒಂದು ನಾವು ಇದಕ್ಕೆ ನಾವು ಇದನ್ನ ಹುಡುಕೊಂಡು ಈ ಒಂದು ಪುನರ್ಜನ್ಮಕ್ಕೆ ನಾವು ಬಂದಂಗಾಯ್ತು.